ಈಗ ಧ್ರುವ ಸರ್ ಅವಾಗಿಂದ ನಿಮ್ಮ ಎಲ್ಲ ನೆಚ್ಚಿನ VIP ಒಂದೇ ಹೆಸರು ಕರೀತಾ ಇದ್ರೆ ಧ್ರುವ 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 ಅಂತ. ಈಗ ನೀವುಂಟು, ನಿಮ್ಮ VIP ಉಂಟು, ಆಮೇಲೆ ನಾನು ಮಾತಾಡ್ತೀನಿ. ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ, ನನ್ನ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ಎಲ್ಲ ಸ್ನೇಹಿತರಿಗೆ, ಹಾಗೆ ಎಲ್ಲ ತಾಯಂದಿರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ಮಕ್ಕಳಿಗೆ, ಎಸ್ಪೆಷಲಿ ನನ್ನ VIPs ಎಲ್ರಿಗೂ, ಹಾಗೆ ಅಶೋಕ್ಗೆ, ರಮೇಶ್ ಸರ್ಗೆ, ವೇಣುಪ್ರವ್ರಿಗೆ, ಅಣ್ಣನಿಗೆ, ನಮ್ಮ ತಂದೆ ಫ್ರೆಂಡು ಹನುಮಂತಣ್ಣವರು ಇದ್ದಾರೆ, ಕುಸುಮಾ ಮೇಡಮ್ಗೆ, ಎಲ್ರಿಗೂ ನಮಸ್ಕಾರ. ಹಾಗೆ ಶ್ರೀ ಭಕ್ತ ಕನಕದಾಸರ 538ನೇ ಜಯಂತ್ಯೋತ್ಸವ, ಹಾಗೆ ಎಲ್ಲ ಕರ್ನಾಟಕದಲ್ಲಿರೋ ಎಲ್ಲ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಮೂರ್ಖರು. ಏನೋ ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಕರೆಕ್ಟ್ ಮೂರ್ಖರು. ಇಷ್ಟು ವರ್ಷ ಬರೀ ನೀರ ಕರೆಂಟ್ ಐತಿ ಅನ್ಕೊಂಡಿದ್ದೆ, ಇಲ್ಲಿ ಕಾಲಿಟ್ಟಾದ್ಮೇಲೆ ಗೊತ್ತಾಯ್ತು ಪೀಣ್ಯ ಮಣ್ಣಾಗೂ ಕರೆಂಟ್ ಐತಿ ಅಂತ. ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮಕ್ಕೆ ನನ್ನನ್ನ ಇಲ್ಲಿ ಕರೆದಂತ ಇಲ್ಲಿ ರಮೇಶ್ ಸರ್ ದಯವಿಟ್ಟು ಬನ್ನಿ ಬನ್ನಿ ಬನ್ನಿ. ರಮೇಶ್ ಸರ್ ಅವ್ರಿಗೂ, ವೇಣು ಅವರೇ ದಯವಿಟ್ಟು ಬನ್ನಿ. ರಮೇಶ್ ಸರ್ ಇಷ್ಟು ವರ್ಕ್ ಮಾಡ್ಬಿಟ್ಟು ಏನು ಗೊತ್ತಿದ್ದಾರೋ ಅವ್ರ ತರ ನಿಂತವ್ರೆ, ನಾವು ಬಿಡಲ್ಲ. ಸೊ ನಾವು ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಇವರು, ಗಿರಿಯವರು, ಅಶ್ವಿನ್ ಅವರು, ಮುರಳಿಯವರು ಎಲ್ಲ ನಮ್ಮ ಸ್ನೇಹಿತರು. ಇವ್ರುಗಳ ಮೂಲಕ ನಿಮ್ಗಳನ್ನ ನೋಡುವಂತ ಅದೃಷ್ಟ ನನಗೆ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಕನ್ನಡ ರಾಜ್ಯೋತ್ಸವ ಬಂದು ಖುಷಿ ಆಯಿತು. ಒಂದು ಕಿವಿ ಮಾತು ಹೇಳ್ತೀನಿ, ನಾವು ಇನಿಷಿಯೇಟಿವ್ ತಗೊಳ್ಳೇಬೇಕು. ನಾನು ನಮ್ಮ ಜಿಮ್ಮಲ್ಲೇ ಆಗಲಿ, ಹೋಗಿದ ಕಡೆ ಆಗಲಿ 1 ಅವರ್ಗೆ ಅಟ್ಲೀಸ್ಟ್ 1-2 ಕನ್ನಡ ಸಾಂಗ್ ಪ್ಲೇ ಮಾಡಿ ಅಂತ ಜಗಳ ಮಾಡಿ ಪ್ಲೇ ಮಾಡಿಸ್ತೀವಿ. ನೀವು ಜಗಳ ಮಾಡಿ ಅಂತ ಹೇಳ್ತಾ ಇಲ್ಲ, ದಯವಿಟ್ಟು ಫಸ್ಟು ಕನ್ನಡದಲ್ಲಿ ಮಾತಾಡೋಣ ಎಲ್ಲರೂ. ಕನ್ನಡನೇ ನಮ್ಮ ರಾಜ್ಯದ ಅಧಿಪತಿ, ಅದನ್ನು ನಾವು ಮರೆಯೋದು ಬೇಡ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಇದನ್ನು ನಾವು ಯಾವತ್ತೂ ಮರೆಯೋದು ಬೇಡ. ಯಾಕೆಂದರೆ ಹಿರಿಕರು ಇದನ್ನು ಉಳಿಸ್ಕೊಂಡ್ಬಂದಿದ್ದಾರೆ. ನಾವು ಇವಾಗ ಇದನ್ನು ಅಳಿಸ್ದೆ, ನಾವು ಉಳಿಸ್ಕೊಳ್ಳೋದು ಮುಂದಕ್ಕೆ ಹೋಗೋಣ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರೂ ನೋಡಿ ನನಗೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ನನ್ನ ಇಲ್ಲಿ ಕರೆದಿದ್ದಕ್ಕೆ. ಆಶಕ ಬನ್ನಿ. ಕುಸುಮಾ ಮೇಡಮ್, ನೀವು ಶ್ರೀಮತಿ ಆಶಾ ಸುರೇಶ್ ಮೇಡಮ್ ಅವರು, ಹಾಗೇನೆ ಕುಸುಮಾ ಹನುಮಂತರಾಯಪ್ಪ ಅವರು, ಹಾಗೇನೆ ಹನುಮಂತ ಕೇವಲಿದ್ದಾರೆ. ರಮೇಶ್ ಸರ್ ಪ್ಲೀಸ್. ಸೊ ಮೇಡಮ್ ಸರ್ ಹೆಂಗಿದೆ ಮೇಡಮ್ ಮೈ ಲೈಫ್ ಮದುವೆ ಆದ್ಮೇಲೆ? ಸರ್ ನನ್ನ ನೋಡಿದ್ರೆ ಟ್ರ್ಯಾಕ್ ಅಲ್ಲಿ ಇದೆ ಅಂತ ಅನ್ಸ್ತಾ ಇದೆ ಅಲ್ಲ ಸರ್? ಅದು ಎಲ್ಲ ಸರ್ ಹತ್ರ ಟಿಪ್ಸ್ ತಗೊಳ್ಸಿಟಿ ಏನು ಅಂತ ಹೇಳಿ ಇವತ್ತಷ್ಟು ಸಿಂಪಲ್ ಆಗಿ ವೇದಿಕೆಯಲ್ಲಿ ಎಲ್ಲರ ಜೊತೆ ಒಂದು ಶಕ್ತಿಯಾಗಿ ನಿಂತಿದ್ದಾರೆ ಧ್ರುವ ಸರ್ ಅವರು. ಅವ್ರು ಹೇಳಿದ್ ನಿಜ, ನಾವು ಹೋಗಿ ಎಲ್ಲೂ ಜಗಳ ಆಡೋದಲ್ಲ, ನಾವು ಜಾಸ್ತಿ ಕನ್ನಡ ಬಳಸಿದ್ರೆ ಸಾಕು, ಕನ್ನಡನೇ ನಮ್ಮನ್ನ ಬೆಳೆಸುತ್ತೆ. ಅದಕ್ಕೆ ಆದಷ್ಟು ಕನ್ನಡವನ್ನ ಬಳಸೋಣ ಬಳಸೋಣ ಬಳಸೋಣ. ಸರ್ ಎಲ್ಲಾರು ಒಂದ್ ಪ್ರಶ್ನೆ ಕೇಳ್ತಾ ಇದ್ದಾರೆ ಧ್ರುವ ಸರ್, ಕೇಳಿ ಯಾವಾಗ ಸರ್, ಕೇಳಿ ಯಾವಾಗ? ಕೇಳಿ ಅತಿ ಶೀಘ್ರದಲ್ಲೇ. ನಮ್ದು ಆಸ್ ಅನ್ ಆಕ್ಟರ್ ನಮ್ಮ ಕೆಲಸ ನಾವು ಮುಗಿಸ್ಬಿಟ್ಟಿದೀವಿ ಮೇಡಮ್. ಡಬ್ಬಿಂಗು ಎಲ್ಲ ಮುಗಿಸ್ಬಿಟ್ಟಿದೀವಿ, ಇನ್ನು ಪೋಸ್ಟ್ ಪ್ರೊಡಕ್ಷನ್ ನಡೀತಿದೆ. ಡೈರೆಕ್ಟ್ರು ಹೇಳಬೇಕು ಕೇಳಿ ಯಾವಾಗ ಅಂತ, ನಾವು ಕೇಳ್ತಾನೆ ಇದೀವಿ. ಡೈರೆಕ್ಟರ್ ರೆಡಿ ಅಂದ್ರೆ ರಿಲೀಸ್ ಆಗುತ್ತೆ, ಕೇಳಿ. ಮುಲಾಜಿಂದೆ ಅಷ್ಟೇ. ಎಸ್ ಮೇಡಮ್. ಸರ್ ಹಾಗಾದ್ರೆ ನೀವು ಇಲ್ಲಿದ್ದೀರಾ, ಪೀಣ್ಯದಲ್ಲಿ ನಿಮ್ಮನ್ನ ಪ್ರೀತಿಸೋತ ಇಷ್ಟು VIPs ಇದ್ದಾರೆ, ವೇದಿಕೆ ಮೇಲೂ VIPs ಇದ್ದಾರೆ. ನಾವ್ ಯಾಕೆ ಕೇಳಿಯ ಒಂದು ಝಲಕನ್ನ ನಮ್ಮ ಪೀಣ್ಯದಲ್ಲಿ ನೋಡಬಾರ್ದು? ಓಕೆನಾ? ಓಕೆ, ನೀವೇ ಪೀಣ್ಯ ಎಲ್ಲರೂ ಹೇಳ್ತೀರಾ? ಬರ್ಲಿ